ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಈ ಒಂದು ಪ್ರೆಸೆಂಟೇಷನ್ ಅಲ್ಲಿ ನಾವು ಮುಖ್ಯವಾಗಿ ವ್ಯಾಲ್ಯೂ ಆಫ್ ಮನಿ ಮುಂದುವರಿದ ಭಾಗದ ಬಗ್ಗೆ ಅಧ್ಯಯನ ಮಾಡೋಣ. ಮುಖ್ಯವಾಗಿ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಆರ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಆರ್ ಫಿಶರ್ಸ್ ಇಕ್ವೇಷನ್ ಆಫ್ ಎಕ್ಸ್ಚೇಂಜ್ ಈ ವಿಷಯದ ಬಗ್ಗೆ ಇಲ್ಲಿ ಮನನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. The cash transaction version of the quantity theory of money was provided by Irving Fisher. He has refined the old quantity theory of money. ಅದನ್ನು ಆತ ರಿಫೈನ್ ಮಾಡಿದ್ದು, ಬದಲಿಸಿದ್ದು ಅಥವಾ ಇನ್ನೊಮ್ಮೆ ರೀರೈಟ್ ಮಾಡಿದ್ದು ಅಂತ ನಾವು ಹೇಳ್ಬೋದು. According to Fisher, there are three immediate determinants of general price level and they are ಫಿಶರ್ ಹೇಳುವ ಪ್ರಕಾರ ಮೂರು ಇಮಿಡಿಯೇಟ್ ಆಗಿ ತೀರ್ಮಾನಿಸುವಂಥ ಪ್ರೈಸ್ ಲೆವೆಲಿಗೆ ಸಂಬಂಧಪಟ್ಟಂಥ ಫ್ಯಾಕ್ಟರ್ಗಳು ಯಾವುದು ಕೇಳಿದರೆ, ಇನ್ಫ್ಲುಯೆನ್ಸ್ ಆಗುವ ಫ್ಯಾಕ್ಟರ್ಗಳು ವ್ಯಾಲ್ಯೂ ಆಫ್ ಮನಿಗೆ ಯಾವುದು ಕೇಳಿದರೆ ಅಥವಾ ಪ್ರೈಸ್ ಲೆವೆಲಿಗೆ ಕೇಳಿದರೆ, ದಿ ಕ್ವಾಂಟಿಟಿ ಆಫ್ ಮನಿ ಇನ್ ಸರ್ಕ್ಯುಲೇಷನ್, ಎಷ್ಟು ಪ್ರಮಾಣದಲ್ಲಿ ಹಣದ ಸರ್ಕ್ಯುಲೇಷನ್ ಉಂಟು ಅದು, ದಿ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ, ಯಾವ ತೀವ್ರತೆಯಲ್ಲಿ ಹಣದ ಚಲಾವಣೆ ಆಗುತ್ತಾ ಉಂಟು ಅದು, ದಿ ಫಿಸಿಕಲ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಟು ಬಿ ಅಂಡರ್ಟೇಕನ್ ವಿತ್ ಮನಿ, ಅಲ್ಲಿ ಫಿಸಿಕಲ್ ವಾಲ್ಯೂಮ್ ಎಷ್ಟು ಭೌತಿಕವಾಗಿ ಕಾಣುವಂಥ ಆ ವಾಲ್ಯೂಮ್ ಟ್ರಾನ್ಸಾಕ್ಷನ್ ಪ್ರಮಾಣ ಅದು ಕೂಡ ಹಣದ ಮೌಲ್ಯ ನಿರ್ಣಯಕ್ಕೆ ಪ್ರಧಾನ ಅಂತ ಆತ ಹೇಳ್ತಾನೆ. ದಿ ಸೆಂಟ್ರಲ್ ಐಡಿಯಾ ಆಫ್ ದಿ ಥಿಯರಿ is that the general levels of prices vary directly with the quantity of money and its velocity of circulation and inversely with the volume of goods and services to be purchased with money. This implies that changes in the price level can be explained by changes in the above three factors. So ಬೆಲೆಯಲ್ಲಿ ಆಗುವಂಥ ಬದಲಾವಣೆ ಅಲ್ಲಿ ಈ ಮೂರು ಫ್ಯಾಕ್ಟರ್ಗಳು ಪರಿಣಾಮ ಬೀರುತ್ತೆ ಅಥವಾ ಮೂರು ಫ್ಯಾಕ್ಟರ್ಗಳಿಗೆ ಕೂಡ ಬೆಲೆ ಕೂಡ ಪರಿಣಾಮ ಬೀರುವುದನ್ನು ಅಲ್ಲಿ ಅವರು ಹೇಳುವಂಥದ್ದು. ಜನರಲ್ ಲೆವೆಲ್ಸ್ ಆಫ್ ಪ್ರೈಸಸ್ ವೇರಿ ಡೈರೆಕ್ಟ್ಲಿ, ಸಾಮಾನ್ಯವಾಗಿ ಬೆಲೆಯ ಮಟ್ಟ ಡೈರೆಕ್ಟ್ ಆಗಿ ಕ್ವಾಂಟಿಟಿ ಆಫ್ ಮನಿಯ ಜೊತೆಗೆ ಹೆಚ್ಚು ಕಡಿಮೆ ಆಗುತ್ತೆ. ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಕೂಡ ಅದರ ಜೊತೆಗೆ ಬದಲಾವಣೆ ಆಗುತ್ತೆ. ಆ್ಯಂಡ್ ಅದು ಯೂನಿವರ್ಸ್ಲಿ ವಿತ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದು ತದ್ವಿರುದ್ಧವಾಗಿರುತ್ತೆ, ಯೂನಿವರ್ಸ್ ಆಗಿರುತ್ತೆ ವ್ಯಾಲ್ಯೂ ಆಫ್ ಮನಿ ಮತ್ತು ಕ್ವಾಂಟಿಟಿ ಅವೈಲೇಬಲ್ ಅಂತ ಹೇಳ್ಕೊಂಡು ಆತ ಹೇಳ್ತಾನೆ. ಮುಂದೆ ಫಿಶರ್ಸ್ನವರು ಕೆಲವು ಇಕ್ವೇಷನ್ಗಳನ್ನು ಇಲ್ಲಿ ಕೊಡುವಂಥದ್ದು. ಯಾವುದು ಕೇಳಿದರೆ, ಫಿಶರ್ಸ್ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಹಿಸ್ ಥಿಯರಿ ಇನ್ ಟರ್ಮ್ಸ್ ಆಫ್ ಹಿಸ್ ಇಕ್ವೇಷನ್ಸ್ ಆಫ್ ಎಕ್ಸ್ಚೇಂಜ್ ಆಸ್ ಫಾಲೋಸ್: MV equal PT or P equal to MV by T, where ಇಲ್ಲಿ M ಅಂದರೆ M represents the quantity money, M represents the total quantity of money of all types of circulation at a particular point of time. ಒಂದು ನಿರ್ದಿಷ್ಟ ನಿಖರವಾದ ಸಂದರ್ಭದಲ್ಲಿ ಒಟ್ಟು ಕ್ವಾಂಟಿಟಿ ಆಫ್ ಮನಿ ಎಲ್ಲ ಥರದ ಸರ್ಕ್ಯುಲೇಷನಲ್ಲಿ ಸೇರಿ ಎಷ್ಟಿದೆ ಅದನ್ನು ನಾವು ಎಮ್ ಅಂತ ಕರಿಬೋದು. ವಿ ಅಂದರೆ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ ವಿಚ್ ಇಸ್ ಡಿಫೈನ್ಡ್ ಆಸ್ ದಿ ಅವರೇಜ್ ನಂಬರ್ ಆಫ್ ಟೈಮ್ಸ್ ಎ ಯೂನಿಟ್ ಆಫ್ ಮನಿ ಪಾಸಸ್ ಹ್ಯಾಂಡ್ಸ್ ಇನ್ ದಿ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಪೀರಿಯಡ್. ಪರಿಗಣಿಸಿದ ಅವಧಿಯಲ್ಲಿ ಎಷ್ಟು ಜನರ ಜೊತೆಗೆ ಆ ಹಣ ಚಲಾವಣೆಗೆ ಬರುತ್ತೆ ಅದನ್ನು ನಾವು ವೆಲಾಸಿಟಿಯಿಂದ ಕರಿಬೋದು. ಈಗ 100 ರೂಪಾಯಿ ಇದ್ದರೆ 100 ರೂಪಾಯಿಯಲ್ಲಿ 20 ಜನರ ಜೊತೆಗೆ ಚಲಾವಣೆಯಾಗಿ ಹೋಗ್ಬೋದು, ಆಗ ಅಷ್ಟು ವೆಲಾಸಿಟಿ. ಅಥವಾ 100 ರೂಪಾಯಿಯಲ್ಲಿ 5 ಜನರ ಜೊತೆಗೆ ಚಲಾವಣೆ ಆಗ್ಬೋದು, ಕಡಿಮೆ ವೆಲಾಸಿಟಿ. ಅದನ್ನು ಹೊಂದಿಕೊಂಡಿದೆ ಅಲ್ಲಿ ವ್ಯಾಲ್ಯೂ ಅಂತ ಕೂಡ ಹೇಳ್ತಾರೆ. ದಿ ಪ್ರಾಡಕ್ಟ್ MV therefore represents the total supply of money in a year. MV ಅಂದರೆ ಒಂದು ವರ್ಷದಲ್ಲಿ ಸಪ್ಲೈ ಮಾಡುವಂಥ ಹಣ ಆಗಿರುತ್ತೆ. T ಅಂದರೆ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸ್ಚೇಂಜ್ಡ್ ಫಾರ್ ಮನಿ, ಒಟ್ಟು ಎಷ್ಟು ಪ್ರಮಾಣದಲ್ಲಿ ಸರಕು ಸೇವೆಗಳನ್ನು ಎಕ್ಸ್ಚೇಂಜ್ ಹಣಕ್ಕೆ ಪ್ರತಿಯಾಗಿ ಮಾಡ್ತೇವೋ ಅದು ಟಿ ಆಗಿರುತ್ತೆ. ಟೋಟಲ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಆಫ್ ಆಲ್ ಟೈಪ್ಸ್ ಫಾರ್ ವಿಚ್ ಮನಿ ಈಸ್ ಯೂಸ್ಡ್, ಎಲ್ಲ ಥರದ ಟೋಟಲ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್, ಒಟ್ಟು ಎಷ್ಟು ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಎನ್ನುವಂಥದ್ದು ಆಲ್ ಟೈಪ್ಸ್ ಆಫ್ ವಿಚ್ ಮನಿ ಈಸ್ ಯೂಸ್ಡ್ ಅನ್ನು ಡಿಪೆಂಡ್ ಆಗಿದೆ. ಯಾವ ಉದ್ದೇಶಕ್ಕಾಗಿ ಹಣ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೇವೆ ಅದನ್ನು ಡಿಪೆಂಡ್ ಆಗಿದೆ ಅಂತ ಅಲ್ಲಿ ಹೇಳುವಂಥದ್ದು. ಪಿ ಅಂದರೆ ಪಿ ರೆಪ್ರೆಸೆಂಟ್ಸ್ ದಿ ಅವರೇಜ್ ಪ್ರೈಸ್ ಪರ್ ಯೂನಿಟ್ ಆಫ್ ಟಿ, ಸರಾಸರಿಯಾದ ಬೆಲೆ ಪರ್ ಯೂನಿಟ್ ಆಫ್ ಟೈಮಿಗೆ ಅಥವಾ ಟೀಗೆ ಅಂತ ಹೇಳ್ತಾರೆ. ಹೆನ್ಸ್ ದಿ ಪ್ರಾಡಕ್ಟ್ ಪಿ ಟಿ ರೆಪ್ರೆಸೆಂಟ್ಸ್ ದಿ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದಿ ಟ್ರಾನ್ಸಾಕ್ಷನ್ಸ್ ಫಾರ್ ವಿಚ್ ಮನಿ ಇಸ್ ಯೂಸ್ ಡ್ಯೂರಿಂಗ್ ದಿ ಪೀರಿಯಡ್. ಸೊ ಅದರಿಂದಾಗಿ ಪಿ ಟಿ ಅಂದರೆ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದಿ ಟ್ರಾನ್ಸಾಕ್ಷನ್ ಅಂತ ಅಲ್ಲಿ
ಹೆಸರಿಸುವಂಥದ್ದು. ಟೋಟಲ್ ಮನಿ, ಒಟ್ಟು ಮನಿ ವ್ಯಾಲ್ಯೂ, ಎಲ್ಲ ಟ್ರಾನ್ಸಾಕ್ಷನ್ ಅದು ಸೇರಿ ಒಟ್ಟಿರುವಂಥ ಹಣದ ವ್ಯಾಲ್ಯೂ ವಿಚ್ ಮನಿ ಈಸ್ ಯೂಸ್ ಡ್ಯೂರಿಂಗ್ ದಿ ಆ ವರ್ಷದಲ್ಲಿ ಹಣ ಯೂಸ್ ಮಾಡುವಂಥದ್ದಲ್ಲಿ ಗಮನಿಸಬೇಕಾಗುತ್ತೆ. ಮುಂದೆ ಅವರು ಅದರ ಇಕ್ವೇಶನ್ನ ಮುಂದುವರಿದ ಭಾಗ ಅಲ್ಲಿ ಹೇಳ್ತಾರೆ. ಬೇಗ ಕೇಳಿದರೆ Fisher's equation can be illustrated with the help of the example like this. M equal to rupees 1000, V equal to 10 times and T equal to 5000 units. Then formula ಈಗಾಗಲೇ ನಮಗೆ ಗೊತ್ತು, P ಅಂದರೆ MV by T. So P means 1000 into V means 10 times and by T ಅಂದರೆ 500 units ಆಗಿದೆ. ಸೊ ಪಿ ಅಂದರೆ ಆಗಾಗ ₹2 2 ರೂಪೀಸ್ ಪರ್ ಯೂನಿಟಿಗೆ ಸಿಗುವಂಥದ್ದು. ಪಿ ಅಂದರೆ ಪ್ರೈಸ್ ಲೆವೆಲ್, ಅದು ಪ್ರೈಸ್ ₹2 ಪರ್ ಯೂನಿಟಿಗೆ ಆಗಿರುತ್ತೆ. ದಿ ವ್ಯಾಲ್ಯೂ ಆಫ್ ಮನಿ ಇಸ್ ದೇರ್ ಫಾರ್ ವಿ ಎಮ್ ಈಕ್ವಲ್ 1/MV/T ಆಗಿರುತ್ತೆ, ವಿಚ್ ಇಸ್ ಈಕ್ವಲ್ ಟು T/MV ಆಗಿರುತ್ತೆ. 5000/1000 into 100 ವಿಚ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಮನಿ is 1/2. ಅರ್ಧ ಆಗಿರುತ್ತೆ. ವ್ಯಾಲ್ಯೂ ಆಫ್ ಮನಿಯಲ್ಲಿ ಅರ್ಧವಾಗಿ ಬದಲಾವಣೆ ಆಗುವುದನ್ನು ನಾವಲ್ಲಿ ಗಮನಿಸಲಿಕ್ಕಾಗುತ್ತೆ. Therefore, VM is 1/2. Unit of commodity is ₹1. In the modern economy, major part of the circulating medium consists of bank deposits, and hence the total volume of money in existence at any time should be was also include the bank deposits available in the economy. ಎಷ್ಟು ಪ್ರಮಾಣದಲ್ಲಿ ಹಣ ಅವೈಲೇಬಲ್ ಆಗಿರುತ್ತೆ ಎಕಾನಮಿಯಲ್ಲಿ, ಅದು ಕೂಡ ಮೌಲ್ಯ ನಿರ್ಧಾರಕದ ವಿಷಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. RBI ಹಣ ಪ್ರಿಂಟ್ ಮಾಡಿ ಅದನ್ನು ಮೇಂಟೈನ್ ಮಾಡಿಕೊಂಡು ಇರುವ ಸಂದರ್ಭದಲ್ಲಿ ಹಣದ ಸ್ಥಿತಿಗತಿಗಳ ಬಗ್ಗೆ ಕೂಡ ತುಲನೆ ಮಾಡಿಕೊಂಡು ಹಣದ ಮೌಲ್ಯ ಅದರನ್ನು ಕೂಡ ನಿರ್ಣಯ RBI ಮಾಡಬೇಕಾಗುತ್ತೆ. ಇಲ್ಲಿ ಅದರ ಸ್ಥಿತಿಗತಿಗಳನ್ನು ಅನಾಲಿಸಿಸ್ ಮಾಡಿಕೊಂಡು ದೇಶ ವಿದೇಶಗಳ ಮಾಹಿತಿಗಳನ್ನು ಪಡ್ಕೊಂಡು ಎಷ್ಟು ಹಣದ ಮೌಲ್ಯ ಯಾವ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡು ನಮಗೆ ನಿರ್ಣಯ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ ಐಡಿಯಾಸ್ ತಗೊಳ್ಬೇಕಾಗುತ್ತೆ. ಸೊ ಮಾಡರ್ನ್ ಎಕಾನಮಿ ಮೇಜರ್ ಪಾರ್ಟ್ ಆಫ್ ದಿ ಸರ್ಕ್ಯುಲೇಟಿಂಗ್ ಮೀಡಿಯಂ ಆಗಿರುತ್ತೆ, ಬ್ಯಾಂಕ್ ಡೆಪಾಸಿಟ್ ಆಗಿರುತ್ತೆ, ಆ್ಯಂಡ್ ದಿ ಟೋಟಲ್ ವಾಲ್ಯೂಮ್ ಆಫ್ ಮನಿ ಎಕ್ಸಿಸ್ಟೆನ್ಸ್ ಅಟ್ ಎನಿ ಟೈಮ್ ಶುಡ್ ಬಿ ಇನ್ಕ್ಲೂಡ್ ಬ್ಯಾಂಕ್ ಡೆಪಾಸಿಟ್ಸ್ ಅವೈಲೇಬಲ್ ಇನ್ ದಿ ಎಕಾನಮಿ. ಎಷ್ಟು ಪ್ರಮಾಣದಲ್ಲಿ ಬ್ಯಾಂಕ್ ಡೆಪಾಸಿಟ್ ಇದೆ ಅದನ್ನು ಕೂಡ ನಾವು ಪರಿಗಣಿಸಿ ಒಟ್ಟು ಹಣದ ಮೌಲ್ಯವನ್ನು ಹೇಳಬೇಕಾಗುತ್ತೆ. ಇವರು ಈ ಸಿದ್ಧಾಂತದ ಪ್ರಕಾರ ಅವರು ನಮಗೆ ಸೂಚಿಸುವಂತಹದ್ದು. ಮುಂದುವರೆದು thus the equation of exchange becomes MV plus M1 V1 equal to PT ಅಂತ ಹೇಳ್ತಾರೆ. ಇದು ಹೆಚ್ಚುವರಿ, ಇದು ಮೂಲದ ಹಣ ಆದರೆ ಇದು ಹೆಚ್ಚುವರಿಯ ಹಣ ಅಂತ ನಾವು ಗಮನಿಸಬಹುದು. ಸೊ ಇಲ್ಲಿ ಅಡಿಷನಲ್ ಆಗಿ ಆ್ಯಡ್ ಮಾಡಿರುವಂಥದ್ದನ್ನು ನಾವು ಹೇಳ್ತೇವೆ. ಇದು ಮೂಲದ ಅಮೌಂಟ್ ಆದರೆ ಹೆಚ್ಚುವರಿ ಅಮೌಂಟ್ ವಿಚ್ ಇಸ್ ಈಕ್ವಲ್ ಟು PT ಆಗಿರುತ್ತೆ. ವೇರ್ M1 ಅಂದರೆ ಟೋಟಲ್ ಕ್ವಾಂಟಿಟಿ ಆಫ್ ಕ್ರೆಡಿಟ್ ಮನಿ ಆಗಿರುತ್ತೆ. V1 ಅಂದರೆ ದಿ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಕ್ರೆಡಿಟ್ ಮನಿ ಆಗಿರುತ್ತೆ. ಇನ್ ದಿ ಇಕ್ವೇಷನ್ MV ಪ್ಲಸ್ M1 V1 ರೆಫರ್ಸ್ ಟು ದಿ ಟೋಟಲ್ ಸಪ್ಲೈ ಆಫ್ ಮನಿ. ಸೊ ಹಿಂದಿನದ್ದು ಈಗಿನದ್ದು ಸೇರಿ ಒಟ್ಟು ಸಪ್ಲೈ ಆಗುತ್ತೆ ಅಂತ ಅಲ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ. PT ರೆಪ್ರೆಸೆಂಟ್ಸ್ ದಿ ಡಿಮಾಂಡ್ ಫಾರ್ ಮನಿ. PT ಎನ್ನುವಂಥದ್ದು ಹಣದ ಬೇಡಿಕೆಯ ಬಗ್ಗೆ ರೆಪ್ರೆಸೆಂಟ್ ಮಾಡಿದರೆ, ದಸ್ ಇನ್ ಎನ್ ಎಕಾನಮಿ ದಿ ಟೋಟಲ್ ಸಪ್ಲೈ ಆಫ್ ಮನಿ. ಹಾಗಾದರೆ ರಾಷ್ಟ್ರದಲ್ಲಿ ಒಟ್ಟು ಸಪ್ಲೈ ಆಫ್ ಮನಿ MV ಪ್ಲಸ್ MV1 ಆಗಿರುತ್ತೆ. is identically equal to the demand for money. ಇದು ಡಿಮಾಂಡ್ ಫಾರ್ ಮನಿ ಅಥವಾ PT ಅದಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳ್ತಾರೆ. Hence the general price level in an economy is determined by the supply of and demand for money. ಸಾದ್ರಿಂದಾಗಿ ಸಪ್ಲೈ ಆಫ್ ಮನಿ ಮತ್ತು ಡಿಮಾಂಡ್ ಫಾರ್ ಮನಿಯನ್ನು ಡಿಪೆಂಡ್ ಆಗಿದೆ. ಒಂದು ವಸ್ತುವಿನ ಬೆಲೆಯೂ ಆಗಿರ್ಬೋದು ಅಥವಾ ಹಣದ ನಿರ್ಧಾರವೂ ಕೂಡ ಆಗಿರ್ಬೋದು, ಇಲ್ಲಿ ನೀವು ತಿಳಿಬೇಕಾಗುತ್ತೆ. The transactions elements namely M, V and T are not the ultimate determinants of the price level because they themselves are determine the host of these objective facts and human decisions. So ಇಲ್ಲಿ ಟ್ರಾನ್ಸಾಕ್ಷನ್ ಎಲಿಮೆಂಟ್ಸ್ ನೇಮ್ಲಿ M, V ಮತ್ತು T ಆರ್ ನಾಟ್ ದಿ ಅಲ್ಟಿಮೇಟ್ ಡಿಟರ್ಮಿನೆಂಟ್ಸ್. ಇದುಗಳು ಅಲ್ಟಿಮೇಟ್ ಆದ ಡಿಟರ್ಮಿನೆಂಟ್ಸ್ಗಳಲ್ಲ. M, V, Tಗಳು ಬದಲಾಗುತ್ತೆ ಇರುತ್ತೆ, ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ದೇ ದೆಮ್ಸೆಲ್ಸ್ ಆರ್ ಡಿಟರ್ಮೈನ್ಡ್ ಬೈ ಹೋಸ್ಟ್ ಆಫ್ ಆಬ್ಜೆಕ್ಟಿವ್ ಫ್ಯಾಕ್ಟ್ಸ್ ಆಫ್ ದಿ ವಾಟ್ ಸೋಷಿಯಲ್ ಆರ್ ಹ್ಯೂಮನ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅನ್ನು ನಾವು ಕನ್ಸಿಡರ್ ಮಾಡುವಾಗ ಇಲ್ಲಿ themselves determined by the host of the objective facts of human decisions ಅಂತ ಹೇಳ್ತಾರೆ.
ಮನುಷ್ಯನ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಅನಾಲಿಸಿಸ್ಗಳು. ಸೊ ಅದರಿಂದಾಗಿ MVT ದಿ ಅಲ್ಟಿಮೇಟ್ ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ದೆನ್ ಬಿಕಾಸ್ ದಿ ದೆಮ್ಸೆಲ್ಸ್ ಆರ್ ಡಿಟರ್ಮೈನ್ ದಿ ಹೋಸ್ಟ್ ಆಫ್ ಆಬ್ಜೆಕ್ಟಿವ್ ಫ್ಯಾಕ್ಟ್ಸ್ ಆಫ್ ಹ್ಯೂಮನ್ ಡಿಸಿಷನ್ಸ್. ಮಾನವನ ತೀರ್ಮಾನಕ್ಕೆ ಅದು ಪರಿಣಾಮ ಬೀರುತ್ತೆ. ಸೊ ಅದರಿಂದಾಗಿ ಕ್ವಾಂಟಿಟಿ ಥಿಯರಿ ಆಧಾರದಲ್ಲಿ ನಾವು ಅನಾಲಿಸಿಸ್ ಮಾಡುವ ಸಂದರ್ಭದಲ್ಲಿ ಇದು ಇನ್ವರ್ಸ್ ಸಂಬಂಧವನ್ನು ಹೇಳುತ್ತೆ ಅಂತ ಹೇಳ್ಬೋದು. ಏನು ಕ್ವಾಂಟಿಟಿ ಆಫ್ ಮನಿ ಅಥವಾ ಪ್ರೈಸ್ ಲೆವೆಲ್ ಜಾಸ್ತಿ ಆದಾಗ ವ್ಯಾಲ್ಯೂ ಆಫ್ ಮನಿ ಕಡಿಮೆ ಆಗುತ್ತೆ. ಆ್ಯಂಡ್ ಕ್ವಾಂಟಿಟಿ ಆಫ್ ಮನಿ ಅಥವಾ ಪ್ರೈಸ್ ಲೆವೆಲ್ ಜಾಸ್ತಿ ಆದಾಗ ಕಡಿಮೆ ಆಗುತ್ತೆ ವ್ಯಾಲ್ಯೂ, ಕಡಿಮೆ ಆದಾಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅಂದರೆ ತದ್ವಿರುದ್ಧ ಇನ್ವರ್ಸ್ ಸಂಬಂಧವನ್ನು ನಾವಲ್ಲಿ ಗಮನಿಸಲಿಕ್ಕಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಎಸ್, ಇದಿಷ್ಟು ಈ ಸೆಷನ್ನ ಮುಖ್ಯವಾದ ವಿಷಯಗಳು. ಮುಂದಿನ ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ವಂದನೆಗಳು.